Don't lose your identity at any cost. Say no to temporary pleasures. Success is never ending. Failure is never final. ಅವರು ಹುಟ್ಟಿದ್ದು ಸಿನಿಮಾ ಕುಟುಂಬದಲ್ಲಿ. ಅಪ್ಪ ನಿರ್ದೇಶಕ, ಹಾಗಾಗಿ ಸಿನಿಮಾ ರಂಗಕ್ಕೆ ಬಂದಿದ್ದಾನೆ. ಅವನಿಂದ ಏನೂ ಆಗಲ್ಲ ಎಂದು ಜನ ನಕ್ಕಿದ್ದರು. ಅದೇ ಹುಡುಗ ಇಂದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದ ರಾಜನಾಗಿದ್ದು ಹೇಗೆ? ಒಬ್ಬ ಸಿನಿಮಾ ನಟ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಆದರೂ ಕೂಡ ಕೆಲವೇ ವರ್ಷಗಳಲ್ಲಿ ಒಂದು ರಾಜ್ಯದ ಸಿಎಂ ಆಗಿಬಿಟ್ಟರು. ವಿಜಯ್ ದಳಪತಿಯವರ ಸಿನಿ ಜರ್ನಿ ಮತ್ತು ರಾಜಕೀಯ ಯಶಸ್ವಿನ ಹಿಂದೆ ಇದ್ದ ಆ ಮಾಸ್ಟರ್ ಪ್ಲಾನ್ ಏನು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. Sparkler Naveen, where we spark young minds. ಬಾಲ್ಯ ಮತ್ತು ಕುಟುಂಬ. ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಅವರು 1974 ಜೂನ್ 22ರಂದು ಚೆನ್ನೈನಲ್ಲಿ ಜನಿಸಿದರು. ಅವರ ತಂದೆ ಎಸ್ ಚಂದ್ರಶೇಖರ್ ಖ್ಯಾತ ನಿರ್ದೇಶಕರು. ತಾಯಿ ಶೋಭಾ ಚಂದ್ರಶೇಖರ್ ಗಾಯಕಿ. ಬಾಲ್ಯದಿಂದಲೇ ಸಿನಿಮಾ ವಾತಾವರಣದಲ್ಲಿ ಬೆಳೆದ ವಿಜಯ್ ನಟನಾಗುವ ಕನಸು ಕಂಡಿದ್ದರು. 1984ರಲ್ಲಿ ಬಾಲನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದರು ನಮ್ಮ ವಿಜಯ್. 1992ರಲ್ಲಿ ನಾಯಕ ನಟನಾಗುವ ಮೂಲಕ ಪಾದಾರ್ಪಣೆ. ಆದರೆ ಸಿನಿಮಾ ಯಶಸ್ವಿಯಾಗಲಿಲ್ಲ. ಟೀಕೆಗಳ ಸುರಿಮಳೆ. ಆದರೂ ವಿಜಯ್ ಸೋಲಿಗೆ ಹೆದರಲಿಲ್ಲ. ಕಷ್ಟಪಟ್ಟು ತಮ್ಮ ಅಭಿನಯ, ಡ್ಯಾನ್ಸ್ ಮತ್ತು ಫೈಟಿಂಗ್ ಕೌಶಲ್ಯಗಳನ್ನ ಬಳಸಿಕೊಂಡರು. 1996ರಲ್ಲಿ ಬಂದ ಪೂವೆ ಉನಕಾಂಗ ಸಿನಿಮಾ ವಿಜಯ್ ಅವರ ಜೀವನವನ್ನೇ ಬದಲಿಸಿತು. ನಂತರ ಬಂದಂತಹ ಸಾಲು ಸಿನಿಮಾಗಳು ಹಿಟ್ಟಾದವು. ಅವುಗಳಲ್ಲಿ ಪ್ರಮುಖವಾದ ಸಿನಿಮಾಗಳೆಂದರೆ ಗಿಲ್ಲಿ, ಪೋಖರಿ, ತುಪಾಕಿ, ಮಾರ್ಸೆಲ್, ಮಾಸ್ಟರ್, ಲಿಯೋ ಅಂತಹ ಅದ್ಭುತ ಆಕ್ಷನ್ ಮತ್ತು ಸೀಕ್ವೆನ್ಸ್ ಸೀರಿಯಲ್ ತರ ಇದ್ದಂತಹ ಚಿತ್ರಗಳು ಅವರಿಗೆ ಬಹು ಹೆಸರನ್ನ ತಂದುಕೊಟ್ಟವು. ಈ ಸಿನಿಮಾಗಳು ಇವರನ್ನ ಪ್ರಮುಖ ನಟರನ್ನಾಗಿಸಿ ಬಿಟ್ಟವು. ಜನರನ್ನ ಹೆಚ್ಚು ಆಕರ್ಷಣೆಗೆ ಒಳಪಡಿಸಿದ್ದು ಅವರ ಅಭಿನಯದಲ್ಲಿರ್ತಕ್ಕಂತಹ ಮಾಸ್ ದೃಶ್ಯಗಳು. ಒಂದಕ್ಕೊಂದು ಅದ್ಭುತವಾದಂತಹ ಮಾಸ್ ದೃಶ್ಯಗಳು ಅವರ ಸಿನಿಮಾಗಳಲ್ಲಿ ಇರುತ್ತಿದ್ದವು. ಜೊತೆಗೆ ಸೆಂಟಿಮೆಂಟ್ ಕೂಡ ಅವರ ಸಿನಿಮಾ ಹೆಚ್ಚು ಆಕರ್ಷಣವಾಗಿ ಇರುತ್ತಿದ್ದವು. ಜೊತೆಗೆ ವಿಜಯ್ ಅವರ ಸಿಂಪ್ಲಿಸಿಟಿ, ಜನರೊಂದಿಗೆ ಬೆರೆಯುವ ರೀತಿ, ಅವರನ್ನ ಜನರು ದಳಪತಿ ಎಂಬ ಹೆಸರಿಂದ ಕರೆಯಲು ಶುರು ಮಾಡಿ ವಿಶಿಷ್ಟವಾದ 85,000ಕ್ಕೂ ಹೆಚ್ಚು ಅಭಿಮಾನಿ ಗ್ರೂಪ್ಗಳು ಇವರಿಗೆ ಕ್ರಿಯೇಟ್ ಆದವು. ಅಭಿಮಾನಿ ಸಂಘಗಳ ಮೂಲಕ ಸಮಾಜ ಸೇವೆಗೆ ಇಳಿದು ಬಿಟ್ಟರು. ರಕ್ತದಾನ, ಅನ್ನದಾನ ಶಿಬಿರ. ಅಭಿಮಾನಿ ವರ್ಗ ಬ್ಯುಸಿಯಾಗಿರುವಂತೆ ಮತ್ತು ಅವರ ಜೊತೆ ಬೆರೆತು ಒಂದಾಗಿ ಅವರು ಕೂಡ ಕಾರ್ಯನಿರ್ವಹಿಸಿದರು. 2024ರಲ್ಲಿ ವಿಜಯ್ ತಮ್ಮದೇ ರಾಜಕೀಯ ಹೊಸ ಅಧ್ಯಾಯ ತೆರೆದರು. ಟಿವಿಕೆ ಪಕ್ಷ ಸ್ಥಾಪಿಸಿದರು. The fundamental strength of politics is uncompromising principles and ideologies. Periyar's social justice, Kamarajar's honest administration, Ambedkar's equal justice and equal opportunity, Velu Nachiar's social inclusivity and communal harmony, Anjali Ammal's fighting for water resources. ಅದ್ಭುತ ಭಾಷಣಗಳ ಮೂಲಕ ಗ್ರಾಮದಿಂದ ನಗರದ ಹೊರಗೆ ಸಂಘಟನೆ ಬಲಪಡಿಸಿದರು. ಕಾರ್ಯಕರ್ತರ ಜಾಲ ಕಟ್ಟಿದರು. Where the reasons for choosing them as our party's ideologues and policy leaders? I would like to mention here with pride that we are the first political party to declare two historic women icons who are India's freedom fighters from Tamil Nadu as our party's ideologues and policy leaders. ಪಕ್ಷಗಳು ಮೈತ್ರಿ ಹುಡುಕುತ್ತವೆ. ಆದರೆ ವಿಜಯ್ ಬೇರೆ ದಾರಿ ಆಯ್ಕೆ ಮಾಡಿಕೊಂಡರು. ನಾವು ಸ್ವಂತ ಶಕ್ತಿಯ ಮೇಲೆ ಹೋರಾಡುತ್ತೇವೆ ಎಂದು. ಆ ನಿರ್ಧಾರ ಅನೇಕರಿಗೆ ಅಚ್ಚರಿ ನೀಡಿತ್ತು. 2026ರ ಚುನಾವಣೆಯ ಎಕ್ಸಿಟ್ ಪೋಲ್ಗಳಲ್ಲಿ ಟಿವಿಕೆ ಗಳಿಸಿದ್ದು ಮಾತ್ರ 4ರಿಂದ 5 ಸೀಟ್ಗಳನ್ನ ಗೆಲ್ಲುವುದರಲ್ಲಿ 14ರಿಂದ 15% ಮತಗಳಿಕೆ ಮಾತ್ರ ಮಾಡುತ್ತದೆ ಎಂಬ ವರದಿ ಇತ್ತು. 2 ವರ್ಷಗಳ ಪರಿಶ್ರಮ ಫಲ ನೀಡಿತ್ತು. ಎಲ್ಲರ ಊಹೆ ತಪ್ಪಾಗಿತ್ತು. ಅಂದು ಒಂದು ಪಕ್ಷದ ನಾಯಕನ ಹಿಂಬದಿಯಲ್ಲಿ ನಿಂತಿದ್ದವ ಇಂದು ಅವರ ತನ್ನದೇ ಪಕ್ಷ ಕಟ್ಟಿ ಸೋಲುಣಿಸುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. Many jackals and other animals in the forest, but there will be only one lion. And even if it is single, it will be the king of jungle.
not only a description but also a clear declaration. சி ஜோசப் விஜய் எனும் நான் சட்ட முறைப்படி ಒಂದು ಅದ್ಭುತ ಪ್ಲಾನ್, ಒಂದು ಅದ್ಭುತ ಕಾರ್ಯತಂತ್ರ ಅವರನ್ನ ಸಿಎಂ ಮಾಡಿಬಿಟ್ಟಿತ್ತು ಬಂಧುಗಳೇ. ಜನರು ನಿಮ್ಮನ್ನ ನಂಬದಿದ್ದರೇನಂತೆ, ನಿಮ್ಮ ಬಗ್ಗೆ ನೀವು ನಂಬಿಕೆ ಇರಬೇಕು. ಯಾಕೆಂದ್ರೆ ಇಂದು ಜನರು ಚಪ್ಪಾಳೆ ತಟ್ಟುತ್ತಿರುವ ವ್ಯಕ್ತಿಯನ್ನ ನಿನ್ನೆ ಇದೇ ಜನರು ನಗುತ್ತಿದ್ದುದನ್ನ ನಾವು ಕಂಡಿದ್ದೇವೆ. ಇವನಿಂದ ಏನೂ ಆಗಲ್ಲ ಎಂಬಂತಹ ವ್ಯಕ್ತಿ 85,000ಕ್ಕೂ ಹೆಚ್ಚು ಫ್ಯಾನ್ಸ್ ಕ್ಲಬ್ಗಳನ್ನ ಕಟ್ಟಿ ರಾಜಕೀಯವಾಗಿ ಕ್ಷಿಪ್ರಗತಿಯಲ್ಲಿ ಬೆಳೆದು ಕೇವಲ 2 ವರ್ಷದಲ್ಲಿ ಮೊದಲ ಅಟೆಂಪ್ಟ್ನಲ್ಲಿಯೇ ಸಿಎಂ ಆದದ್ದನ್ನು ನಾವು ಕಂಡಿದ್ದೇವೆ. ಏನೂ ಆಗಲ್ಲ ಅನ್ನೋರಿಗೆ ಗೋಲಿ ಹೊಡೀರಿ, ನಿಮ್ ಕೆಲ್ಸದ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಇನ್ನೊಂದು ಪ್ರೇರಣಾದಾಯಕ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.